ಮೇಷಾದಿ ದ್ವಾದಶ ರಾಶಿಗಳು ಡಿಸೆಂಬರ್ 2025 ಶುರುವಿನಲ್ಲಿ ಮೇಷರಾಶಿಗೆ ಪುನಃ ಅಲ್ಪಕಾಲದ ಗುರುವಿನ ಬಲ ಇಲ್ಲದೆ ಮಿಥುನ ರಾಶಿಗೆ ಗುರು ಬರ್ತಕ್ಕಂತಹ ತಿಂಗಳು ಸ್ವಲ್ಪ ಬೆಟರ್ ಆಗಿರುತ್ತೆ. ಈ 1.5 ತಿಂಗಳಲ್ಲಿ ಇದರಲ್ಲಿ ಏನು ನೀವು ಬೆಟರ್ಮೆಂಟ್ ಕಂಡುಕೊಂಡಿದ್ದೀರಾ ಅದನ್ನು ಸ್ವಲ್ಪ ಅನುಭವಿಸಿ. ಗುರುಬಲ ಸದ್ಯಕ್ಕೆ ಇರೋದಿಲ್ಲ, ಜನ್ಮ ಶನಿ ಕಂಟಿನ್ಯೂ ಆಗ್ತದೆ. ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಈ ಶನಿಯು ಇದೇ ತಿಂಗಳು ವಕ್ರೀಚಾರವನ್ನು ಬಿಡ್ತಕ್ಕಂಥದ್ದು. ಮಾನಸಿಕ ಆರೋಗ್ಯ, ತಳಮಳ, ಸಿಟ್ಟು, ದುಸ್ವಪ್ನ, ಪತನ ಭೀತಿ ಇದೆಲ್ಲ ದೋಷಗಳು ವ್ಯಯದಲ್ಲಿ ಪಾಪಗ್ರಹರು ಇದ್ದಾಗ ಇರ್ತದೆ. ಅವನು ವಕ್ರಿನೂ ಆಗಿಬಿಟ್ರೆ ಇನ್ನೂ ದೊಡ್ಡ ದೋಷ ಅದು. ಅಂತಹ ದೋಷದ ಒಂದು ಸ್ವಲ್ಪ ಅದರ ಪ್ರಭಾವ ಕಡಿಮೆ ಆಗ್ತಕ್ಕಂಥ ತಿಂಗಳು ಮೇಷರಾಶಿಯವರಿಗೆ. ಅದರ್ವೈಸ್ ರವಿಯ, ಕುಜನ, ಶುಕ್ರನ ಅನುಕೂಲಗಳು ಇರ್ತಕ್ಕಂಥದ್ದು. ತಕ್ಕಮಟ್ಟಿನ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿರ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗ್ತದೆ. ಪಿತ್ತ ವಿಕಾರ, ಶ್ಲೇಷ್ಮ ಅಂತಂದರೆ ಕಫ, ಈ ಕಫ ಆಗದೇ ಇರತಕ್ಕಂಥ ಥಂಡಿ ಪದಾರ್ಥಗಳನ್ನು ತಿನ್ನದೆ ಹೈಡ್ರೇಟ್ ಆಗಿ ಇಟ್ಟುಕೊಂಡು ಚೆನ್ನಾಗಿ ಸರಿಯಾಗಿರ್ತಕ್ಕಂಥ ಊಟವನ್ನು ಸರಿಯಾಗಿರೋ ಸಮಯದಲ್ಲಿ ಮಾಡಬೇಕು. ಆರೋಗ್ಯದ ಮೂಲ ಸೂತ್ರ ಅದು. ಮೇಷರಾಶಿಯವರಿಗೆ ವ್ಯಾವಹಾರಿಕವಾಗಿ ನಿಧಾನವಾಗ್ತದೆ, ತಾಳ್ಮೆ ಇರಲಿ. ದುರ್ಗಾದೇವಿಯ ಅರ್ಚನೆ, ಅಲಂಕಾರ ಸೇವೆ, ಪ್ರದಕ್ಷಿಣಾ ನಮಸ್ಕಾರ ವಿದಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.